delicious pizza is now ready. Ta-da! ಸಖತ್ತಾಗಿದೆ, ಸಖತ್ತಾಗಿದೆ, ಶಬಾಷ್. ಹಾಯ್, ಇವತ್ತು ನಾನು ಪಿಜ್ಜಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ಎಸ್, ಅಪರೂಪಕ್ಕೆ ತಿಂದರೆ ಏನೂ ಆಗೋದಿಲ್ಲ. ಸೊ ಮೈಕ್ರೋ ಓವನಲ್ಲಿ ಇವತ್ತು ಪಿಜ್ಜಾ ರೆಸಿಪಿನ ಮಾಡ್ತಾಯಿದ್ದೀನಿ. ಅದರಲ್ಲೂ ಪನ್ನೀರ್ ಪಿಜ್ಜಾ ಮಾಡ್ತಾಯಿದ್ದೀನಿ. ಸೊ ಮ್ಯಾರಿನೇಟ್ ಮಾಡಬೇಕು. ಫಸ್ಟು ಪನ್ನೀರ್ನ ಮ್ಯಾರಿನೇಟ್ ಮಾಡಿ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ನೆನೆಸಿದ್ರೆ ಚೆನ್ನಾಗಾಗುತ್ತೆ. ಸೊ ನಾನಿವಾಗ ಫಸ್ಟು ಮ್ಯಾರಿನೇಟ್ ಮಾಡೋದನ್ನು ತೋರಿಸಿ ಆಮೇಲೆ ಮಿಕ್ಕಿದ್ದನ್ನು ತೋರಿಸ್ತೀನಿ, ಬನ್ನಿ. ಇಲ್ಲಿಗೆ ನಾನು ಸಣ್ಣದಾಗಿರುವಂಥ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಮೊಸರು ಹಾಕ್ಕೋಬೇಕು. ಸೊ ಮೊಸರು ಹಾಕ್ಕೊತಾ ಇದ್ದೀನಿ, ಗಟ್ಟಿ ಮೊಸರು, ಮಾಮೂಲಿ ಮೊಸರು ಹಾಕ್ಕೋತಾ ಇದ್ದೀನಿ. ಸೊ ಇಷ್ಟು ಸಾಕು. ಸೊ ಕಂಪ್ಲೀಟ್ಲಿ ಅದು ನೋಡಿ ಈ ಥರ ಹಿಂಗೆ ಸೋಕಾದರೆ ಸಾಕು ನಮಗೆ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಖಾರ ಎಲ್ಲ ಹಾಕ್ಕೋಬೇಕು, ತೋರಿಸ್ತೀನಿ. ಶೇಜ್ವಾನ್ ಚಟ್ನಿ ಹಾಕ್ಕೋತಾ ಇದ್ದೀನಿ. ಅವಾಗ ಇನ್ನೊಂದು ಸ್ವಲ್ಪ ಫ್ಲೇವರ್ ಸಕ್ಕತ್ತಾಗಿ ಬರುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇದು ಖಾರ ಇರುತ್ತೆ. ಸ್ವಲ್ಪ ಶೇಜ್ವಾನ್ ಚಟ್ನಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಸ್ವಲ್ಪ ಮೆಣಸು ಪುಡಿ, ಒಂದು ಸ್ವಲ್ಪ ಉಪ್ಪು, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಕಾಸ್ ಇವಾಗ ಶೇಜ್ವಾನ್ ಆಲ್ರೆಡಿ ಹಾಕಿರೋದ್ರಿಂದ ಅದು ಮಾತ್ರ ಖಾರ ಇರುತ್ತೆ. ಇವಾಗ ಕಂಪ್ಲೀಟಾಗಿ ಇದನ್ನು ಈ ಥರ ಫುಲ್ಲು ಕಲಿಸ್ಬಿಟ್ಟು ಮುಚ್ಚಿಟ್ಬಿಡೋಣ. ಸೊ ಇಷ್ಟೇ, ಇದಾಗಲಿ. ಇದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ನೆನಿಬೇಕು. ಆ ಪನ್ನೀರೆಲ್ಲ ಸಾಫ್ಟ್ ಆದರೆ ಒಳ್ಳೆ ರುಚಿ ಹತ್ತುತ್ತೆ. ಸೊ ಇದು ಆಗಲಿ, ಸ್ವಲ್ಪ ಮ್ಯಾರಿನೇಟ್ ಆಗಲಿ. ಓಕೆ, ಪಿಜ್ಜಾ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಕಾಗುತ್ತೆ. ಸೊ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರು, ದಪ್ಪಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಜೋಳ, ಮೊಸರಿಲ್ಲಾ ಚೀಸು, ಮೈನೀಸು, ಕೆಚಪ್ಪು, ಬೆಣ್ಣೆ ಮತ್ತು ಚೀಸು, ಆರಿಗೇನೋ, ಚಿಲ್ಲಿ ಫ್ಲೇಕ್ಸು, ಪಿಜ್ಜಾ ಮತ್ತು ಪಾಸ್ತಾದು ಸಾಸ್ ಇದೆ ನಾನು ತಂದಿದ್ದೀನಿ ಕ್ನಾರ್ ಅವ್ರದ್ದು. ಇಲ್ಲ ನೀವು ಮನೇಲೇ ರೆಡಿ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ಟೇಸ್ಟು. ಮಾಡ್ರನ್ ಅವ್ರದ್ದು ನಾನು ಪಿಜ್ಜಾದು ಬೇಸ್ ತರಿಸಿದ್ದೀನಿ. ಸೊ ಮಾಡ್ರನ್ ಅವ್ರದ್ದು ತರಿಸಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ತರಿಸ್ಕೋಬೋದು. ಸ್ವಲ್ಪ ಪ್ರೊಸೀಜರ್ ಜಾಸ್ತಿನೇ. ಇದಿಷ್ಟು ಹಾಕಿ ಇವಾಗ ಒಳ್ಳೆ ಪಿಜ್ಜಾ ಮಾಡೋಣ, ಬನ್ನಿ. ಇವಾಗ ಬೇಸ್ ಇಟ್ಕೊಂಡಿದ್ದೀನಿ. ಸೊ ಈ ಬೇಸ್ ಇಟ್ಕೊಂಡು ಏನು ಮಾಡ್ತೀನಿ, ನಾನು ಫಸ್ಟು ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಸೊ ಖಾಲಿ ಪ್ಲೇನ್ ಹಾಗೆ ಮಾಡೋದು ಬೇಡ. ಸೊ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತೀನಿ, ಯಾಕಂದರೆ ಅದು ನೀಟಾಗಿ ಟೋಸ್ಟ್ ಆಗುತ್ತೆ ಅಂತ. ಸ್ವಲ್ಪ ಬ್ಯಾಕು ಫ್ರಂಟ್ ಎರಡರಲ್ಲೂ ಹಾಕ್ತೀನಿ. ಮತ್ತು ಇದು ಅವನಲ್ಲೇ ಬಂದಿರೋ ಗ್ರಿಲ್ಲು, ಇದ್ರ ಮೇಲೆ ನಾನು ಯೂಸ್ ಮಾಡ್ತಾ ಇರೋದಿನಿ. ಸೊ ಫ್ರಂಟು ಬ್ಯಾಕ್ ಎರಡರಲ್ಲೂ ನಾನು ಸ್ವಲ್ಪ ಬಟರ್ನ ಹಾಕ್ತೀನಿ, ಯಾಕಂದರೆ ಅದು ಸೀತ್ಕೋಬಾರ್ದಲ್ವ, ನೀಟಾಗಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಇಲ್ಲಾಂದರೆ ಒಂದೊಂದು ಸಲ ಬೇಸ್ ಹಾರ್ಡ್ ಇರುತ್ತಲ್ಲ. ಸೊ ಎರಡು ಕಡೆಯೂ ಸ್ವಲ್ಪ ಬಟರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದಾದಮೇಲೆ ಈ ಕಡೆ ತಿರುಗಿಸ್ಕೊಂಡು ಈಗ ಇದ್ರ ಮೇಲೆ ನಾವು ಕಂಪ್ಲೀಟಾಗಿ ಒಂದು ಐಟಮ್ನ ಹಾಕಬೇಕು. ಇವಾಗ ನಾನು ಕ್ನಾರ್ ಅವ್ರದ್ದು ಪಿಜ್ಜಾ ಮತ್ತು ಪಾಸ್ತಾ ಸಾಸ್ ಬರುತ್ತೆ, ಇದನ್ನು ನಾನು ಆ್ಯಡ್ ಮಾಡ್ತೀನಿ. ಕಂಪ್ಲೀಟಾಗಿ ಇದನ್ನು ಜಾಸ್ತಿಯಾಗಿ ಹಾಕಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರುತ್ತೆ. ನೀವು ಆ ಬಟರ್ ನಾನೇನು ಹಾಕಿದೆ ಅಲ್ವಾ, ಅದು ನೀವು ಆಪ್ಷನಾಗಿ ಹಾಕೋಬೋದು ಬೇಕಾದರೆ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಸೊ ಇದು ಸ್ವಲ್ಪ ಸಾಸ್ ಅಲ್ವಾ, ಜಾಸ್ತಿ ಹಿಡಿಯುತ್ತೆ. ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಬೆಣ್ಣೆ ಹಾಕಿದ್ದು ನಾನು ಅಷ್ಟೇನಾ. ಸೊ ಇದು ನೀಟಾಗಿ ಹೀಗೆ ಮಾಡ್ಕೋಬೇಕು ಗಾಯ್ಸ್. ನಿಮ್ಮದು ಬೇರೆದೇ ಯಾವುದಾದ್ರೂ ಸಿಗುತ್ತೆ ಬೇಸು ಅಂತ ಅಂದರೆ, ಬೇಸು, ಕೆಚಪ್ಪು, ನೀವೇನು ಬೇಕೋ ತರಿಸ್ಬೋದು. ಸೊ ನಾನು ಸ್ವಲ್ಪ ಆ್ಯಕ್ಚುಲಿ ನನಗೆ ಸ್ವಲ್ಪ ಸಾಸಿ ಆಗಿರಬೇಕು, ತುಂಬ ಡ್ರೈ ಇದ್ದರೆ ಆ್ಯಕ್ಚುಲಿ ಚೆನ್ನಾಗಿರಲ್ಲ. ಸೊ ಇದನ್ನೆಲ್ಲ ಕಡೆನೂ ನಾನು ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇವಾಗ ಇದಾಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಚೀಸ್ ಹಾಕಬೇಕು, ಮೊಸರಿಲ್ಲಾ ಚೀಸು. ಇವಾಗ ಇದನ್ನು ಕಂಪ್ಲೀಟಾಗಿ ಮೊಸರಿಲ್ಲಾ ಚೀಸ್ನ ಎಲ್ಲ ಕಡೆ ಹಾಕ್ಬಿಡ್ತೀನಿ. ಸೊ ನಿಮಗೆ ಯಾವ್ದು ಬೇಕೋ ಚೀಸು, ಮೊಸರಿಲ್ಲಾ ಅದೇ ಯಾವ ಬ್ರ್ಯಾಂಡ್ ಬೇಕಾದರೂ ನೀವು ಹಾಕ್ಕೋಬೋದು. ನಾನು ಮಾಮೂಲಿ ಚೀಸ್ ತೊಗೊಂಡಿದ್ದೀನಿ, ಚೀಸ್ ಸ್ಲೈಸ್, ಓಕೆನಾ. ಅದನ್ನು ಸುಮ್ಮನೆ ಹಿಂಗೆ ಒಂದು ಹಾಕ್ತೀನಿ ಅಷ್ಟೇ. ಹೆಂಗೆ ಬೇಕೋ ಹಂಗೆ ಡಿಸೈನ್ ಹಾಕೊಳ್ಳಿ, ಹೆಂಗಾದರೂ ಓಕೆ. ಒಟ್ಟಿನಲ್ಲಿ ಚೀಸ್ ಹಾಕೊಳ್ಳಿ.
ಓಕೆ, ಸ್ವಲ್ಪ ಆ ಕಡೆ ಈ ಕಡೆ ಹಾಕೋಣ. ಇಷ್ಟಾಯಿತು. ಇವಾಗ ನಾವು ಪನ್ನೀರ್ ಏನು ಮಾಡ್ಕೊಂಡಿದ್ದೆ ಮ್ಯಾರಿನೇಟು, ಇದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ನೀಟಾಗಿ ಹಿಂಗೆ ಸ್ಪ್ರೆಡ್ ಮಾಡೋಣ. ಫುಲ್ ಇವಾಗ ನಾನು ಮಾಡ್ಕೊಡ್ತಿದ್ದೀನಿ, ಫುಲ್ ಪ್ಲೇಟ್ ತಿನ್ನು. ಆಗುತ್ತಲ್ಲ. ಎಷ್ಟು ಒಂದು ಪ್ಲೇಟು? ನಮ್ಮದು ಒಂದು ಪ್ಲೇಟು 150 ರೂಪಾಯಿ ಆಗುತ್ತೆ. ಯಾಕಂದರೆ ನಾವು ವಿತ್ ಲವ್ ಮನೆಯಲ್ಲಿ ಮಾಡೋದು. ಇದನ್ನು ಹಾಕೋಬೋದು, ಒಂದು ಏನೋ ಮೊಸರುದಿತ್ತಲ್ಲ ಅದನ್ನ ಮೇಲೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದಾದಮೇಲೆ ದಿಸ್ ಇಸ್ ಫುಲ್ಲಿ ಲೋಡೆಡ್ ಪನ್ನೀರ್ ಪಿಜ್ಜಾ ಮಾಡ್ತಾಯಿದ್ದೀವಿ ನಾವು. ಆನಿಯನ್ಸ್ ಇದೆಲ್ಲ ಹಾಕಿಲ್ಲ ಅಂದರೆ ಮಜಾ ಇರಲ್ಲ. ಫುಲ್ಲಿ ಲೋಡೆಡ್ ಪಿಜ್ಜಾ ನಾವು ಮಾಡ್ತಾ ಇರೋದು. ಒಂದೇ ಸಾಕು. ಒಂದಕ್ಕೆ ಹೊಟ್ಟೆ ತುಂಬ್ತದಿದೆ, ಆ್ಯಕ್ಚುಲಿ ಹೊಟ್ಟೆ ತುಂಬುತ್ತೆ. ಜನ ನೋಡಿದೀವಲ್ಲ, ಅದು ಅಂಗಡಿದಲ್ವಾ, ಇದು ಮನೆದಲ್ವಾ, ತಿನ್ಬೋದು ಎರಡು. ಸೊ ಆನಿಯನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ನಾನು. ಓಕೆ, ಇದಾದಮೇಲೆ ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಕಾರ್ನ್ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ನಾನು ಕಾರ್ನ. ದಿಸ್ ಈಸ್ ಹೋಮ್ ಮೇಡ್ ವಿತ್ ಫುಲ್ ಲವ್, ಸೊ ಯು ಕ್ಯಾನ್ ಈಟ್. ಇದಾಗ್ತಾ ಇದ್ದಂಗೆ ನಾವಿವಾಗ ಆರಿಗ್ಯಾನೋ ಹಾಕಬೇಕು. ಸೊ ಆರಿಗ್ಯಾನೋ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಿಮ್ಗೆ ಯಾವ ಬ್ರ್ಯಾಂಡದ್ದು ಬೇಕೋ ಅದನ್ನು ಹಾಕೋಬೋದು, ಅದು ಇದು ಅಂತ ಏನಿಲ್ಲ. ಓಕೆನಾ. ಸೊ ಚಿಲ್ಲಿ ಫ್ಲೇಕ್ಸ್, ಖಾರ ನೋಡ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ನಾವು ಇದೆಲ್ಲ ಹಾಕಿರೋದ್ರಿಂದ ನಾನು ಒಂದು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಸುಮ್ಮನೆ ಮೇಲೆಗೆ ನಾಮಕಾವಸ್ತಿಗೆ ಹಾಕ್ತಾಯಿದ್ದೀನಿ. ಸೊ ಇದಾದಮೇಲೆ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಲವ್ವಿಂದ ಸ್ವಲ್ಪ ಚೀಸ್ ಉದುರಿಸ್ತೀನಿ. ಓಕೆ, ಇವಾಗ ಅವನಲ್ಲಿ ಹಾಕೋಣ ಬನ್ನಿ. ಪಿಜ್ಜಾ 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 ರೆಡಿ ತಿನ್ನಕ್ಕೆ. ತಿನ್ನಕ್ಕೆ ನೀನು ಪಾಪ ಎಷ್ಟೊತ್ತಿಂದ ಏನೇನೋ ಮಾಡ್ಕೊಂಡು ನೋಡ್ತಾ ಇದ್ದೀನಿ ನಾನು. ಆಯಿತು, ಇವಾಗ ಬಿಸಿ ಮಾಡಿಬಿಟ್ಟು ಕೊಡ್ತೀನಿ, ತಿನ್ನು. ಪಿಜ್ಜಾ ಚೆನ್ನಾಗಾಗು, ಟೇಸ್ಟಿಯಾಗು. ಫಸ್ಟ್ ಟೈಮ್ ಪಿಜ್ಜಾ ಮಾಡ್ತಾ ಇರೋದು. ಎಸ್, ಸೊ ದಿಸ್ ಇಸ್ ದ ಪಿಜ್ಜಾ ಟೈಮ್, ಲೆಟ್ಸ್ ಗೋ. ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪ್ರೀಹೀಟ್ ಮಾಡ್ಕೋಬೇಕು. ನಾನು ಒಂದು 2 ನಿಮಿಷ ಪ್ರೀಹೀಟ್ ಮಾಡ್ಕೊತೀನಿ. ನೋಡಿ, 2 ಮಿನಿಟ್ಸು ಪ್ರೀಹೀಟ್ ಮಾಡ್ಕೊತೀನಿ. ಒಳಗಡೆ ಏನೂ ಇಲ್ಲ, ಅವನ್ ಫಸ್ಟು ಬಿಸಿ ಆಗಬೇಕು. ಪ್ರೀಹೀಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಂಪ್ಲೀಟ್ಲಿ ಇದು ಪ್ರೀಹೀಟ್ ಆಯಿತು. ಬಿಸಿ 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 ಇದೆ. ಈಗ ನಾವು ಪಿಜ್ಜಾ ಏನು ಮಾಡ್ಕೊಂಡಿದ್ದೀವಿ, ಇವಾಗ ಇದನ್ನು ತೊಗೊಂಬಂದು ಅವನಲ್ಲಿ ಇಡ್ತೀನಿ. ಚೆನ್ನಾಗಪ್ಪ ಪಿಜ್ಜಾ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಪಿಜ್ಜಾ. ಈಗ ಇಲ್ಲಿ ಪಿಜ್ಜಾ ಅಂತ ನನಗೆ ಆಪ್ಷನ್ ಇದೆ. ಇಲ್ಲಿ ನಾವು 90 ಗ್ರಾಮ್, ಓಕೆನಾ. ಆ ಗ್ರಾಮ್ ಎಷ್ಟಿದೆ, ಎಷ್ಟು ಬರ್ತದಮ್ಮ ಇದೊಂದು? 150 ಗ್ರಾಮ್ ಇರುತ್ತನಮ್ಮ ಅದು ವೆಯ್ಟು. ಆ ಪಿಜ್ಜಾ 150 ಇರುತ್ತಲ್ವಾ? 100 ಇರುತ್ತಲ್ವಾ? ಸೊ ಇಲ್ಲಿ 180ನ ನಾನು 180 ಗ್ರಾಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಸ್ಟಾರ್ಟ್ ಕೊಡ್ತೀನಿ. ಸೊ ಆಟೋಮೆಟಿಕ್ಕಾಗಿ ನನಗೇನಾಯಿತು, 14 ಮಿನಿಟ್ಸ್ ಇಲ್ಲಿ ತೊಗೊಂತು. 14 ಮಿನಿಟ್ಸ್ ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಸೊ 90 ಗ್ರಾಮ್ಸು ಮತ್ತು ನಮಗೆ 180 ಗ್ರಾಮ್ಸ್ ತೊಗೋತು. ಪರವಾಗಿಲ್ಲ, 180 ಗ್ರಾಮ್ಸ್ ನೋಡ್ಕೊಂಡು ಮಾಡ್ಬೋದು. ಇಲ್ಲೇ ಮುಂದೆಗಡೆ ಕೂತ್ಕೊಂಡಿದ್ರೆ ಆ ಕಂಪ್ಲೀಟಾಗಿ ಚೀಸೆಲ್ಲ ಮೆಲ್ಟ್ ಆಗುತ್ತಲ್ಲ, ನಾವು ಇಲ್ಲೇ ಕೂತಿರ್ತೀವಿ, ನೋಡ್ತಾ ಇರ್ಬೋದು, ಇಲ್ಲಿಂದ ಕಾಣುತ್ತೆ. ಆಟೋಮೆಟಿಕ್ಕಾಗಿ ನಾನು ಪಿಜ್ಜಾ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ 14 ಮಿನಿಟ್ಸ್ ತೊಗೊಂಡಿದೆ. ಸೊ ಇವಾಗ 14 ಮಿನಿಟ್ಸಲ್ಲಿ ಪಿಜ್ಜಾ ಇಸ್ ರೆಡಿ. ಸೊ ವೆರಿ ಸಿಂಪಲ್, ಏನು ಮಾಡಬೇಕು ಅಂತಲೇ ಏನೂ ಇಲ್ಲ. ಇಲ್ಲಿ ನಾನು ಪಿಜ್ಜಾ ಅಂತ ಓದ್ತದೆ, ಅದಾದಮೇಲೆ ನನಗೆ ಗ್ರಾಮ್ಸ್ ಕೇಳಿತು, ಗ್ರಾಮ್ಸ್ ಹೊತ್ತು ಸ್ಟಾರ್ಟ್ ಮಾಡಿದೆ. ವೆರಿ ಸಿಂಪಲ್. ಇವಾಗ 13 ಮಿನಿಟ್ಸ್ ಇದೆ, ಇನ್ನು ಪಿಜ್ಜಾ ರೆಡಿ ಆಗುತ್ತೆ. ತಿನ್ಬಿಟ್ಟು ಹೇಳ್ತೀನಿ ಇದೆಲ್ಲ ಮೆಲ್ಟಾಗಿ ಹೆಂಗೆ ಸೋರ್ತಾ ಇದೆ ಅಂತ. ಎತ್ತಣ್ವಾ, ನಾನು ಆ್ಯಕ್ಚುಲಿ ಇದು ತಂದಿಲ್ಲ, ಗ್ಲೌಸು ಎತ್ತೋದಕ್ಕೆ. ಇದು ಹಿಡಿದ್ರೆ ಬಿಸಿ ಇಲ್ಲ. ಸೊ ಎತ್ತಣ ಇರಿ ಒಂದು ನಿಮಿಷ, ಅದೊಂದು ತಾಳ್ಮೆಯಿಂದ ಎತ್ಬಿಡ್ತೀನಿ ಆಚೆ ಕಡೆ. ಡಿಲಿಷಿಯಸ್ ಪಿಜ್ಜಾ ಇಸ್ ನಾವ್ ರೆಡಿ. ಟಡಾನ್ 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 ಟಡಾನ್. ಕಟ್ ಮಾಡೋಣ. ಕಟ್ ಮಾಡೋಕ್ಕೆ ನನ್ನ ಹತ್ರ ಅದಿಲ್ಲ.
ಅದು ಇಲ್ಲ. ಅದಕ್ಕೆ ಪಿಜ್ಜಾ ಅದೇ ಪಿಜ್ಜಾ ಕಟ್ರ್ ಇಲ್ಲ ನನ್ನ ಹತ್ರ, ತರೋಣ. ತರಬೇಕು. ಗಾಯ್ಸ್ ಎಷ್ಟು ಇನ್ವೆಸ್ಟ್ಮೆಂಟ್ ಗೊತ್ತಾ ಗಾಯ್ಸ್, ಒಂದೊಂದಿಲ್ಲ ಗಾಯ್ಸ್. ಕಟ್ಟಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕಟ್ಟಾಗಿದೆ ಅಲ್ಲಮಿ, ಕಟ್ಟಾಗಿದೆ. ಓಕೆ, ಎಸ್, ನಮ್ಮ ಪಿಜ್ಜಾ ಈಸ್ ಗೆಟಿಂಗ್ ರೆಡಿ. ಇನ್ನೂ ಸ್ವಲ್ಪ ಇದೆ ಡೆಕೋರೇಷನ್, ಕೊಡ್ತೀನಿ ರೀ. ಮೇಲೆ ಸ್ವಲ್ಪ ಮಯೋನೀಸ್ ಹಾಕ್ತಾಯಿದ್ದೀನಿ ನಾನು, ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಅಂತ ಅಷ್ಟೆ. ಕೆಚಪ್ಪು ಬೇಕಾದರೆ ಹಾಕ್ಕೊತೀನಿ ನಾನು, ಟೊಮೆಟೊ ಸಾಸ್. ಓಕೆ ಮದರ್ ಇಂಡಿಯಾ, ಯುವರ್ ಪಿಜ್ಜಾ ಇಸ್ ನೌ ರೆಡಿ ಟು ಈಟ್. ಬನ್ನಿ ಟೇಸ್ಟ್ ಮಾಡಿ ಹೇಳಿ. ಹುಟ್ಟವ್ವಾ ತಿನ್ನಮ್ಮ, ಇದೆಲ್ಲ ಸೇರಿ ಹಾಕ್ತೀನಿ. ಬಿಸಿ ಬಿಸಿ ಹುಷಾರು. ಸೇಮ್ ಪಿಜ್ಜಾ. ಪಿಜ್ಜಾ ಪಿಜ್ಜಾ ಥರನೇ ಇರುತ್ತೆ. ಪಿಜ್ಜಾ ಥರನೇ ಇದೆ, ಅಂಗಡಿ ತಿನ್ನೋ ಥರನೇ ಇದೆ. ಹೌದಾ, ಚೆನ್ನಾಗಿ ಬಂದಿದೆಯಾ? ಕೆಚಪ್, ಟೊಮೆಟೊ ಕೆಚಪ್ ಹಾಕ್ಲಾ? ಮೈನಸ್ ಬೇಕಾ? ವೀಕೆಂಡ್ ಪಿಜ್ಜಾ ಮನೇಲೆ ಮಾಡ್ಕೊಬೋದು. ಬೆಂದಿದೆಯಾ? ಎಲ್ಲವೂ ಬೆಂದಿದೆಯಾ? ಸೂಪರ್, ಸೂಪರಾ? ಓಕೆ ಗಾಯ್ಸ್, ಇನ್ನೊಂದಿದೆ. ನಮ್ಮ ಅಮ್ಮಂಗೆ ಒಂದು ಫುಲ್ ಪಿಜ್ಜಾ, ನನಗೊಂದು ಫುಲ್ ಪಿಜ್ಜಾ, ನೋ ಕಾಂಪ್ರಮೈಸ್. ಸೊ ನಾನು ಮಾಡಿಕೊಂಡು ತಿಂದು ನಿಮಗೆ ಹೇಳ್ತೀನಿ. ಇನ್ಮೇಲೆ ಮನೇಲೆ ಮಾಡಲ ಪಿಜ್ಜಾ? ಮನೆ ಮಾಡಿ ದುಡ್ಡು ಉಳಿಯುತ್ತೆ. ಇದಕ್ಕೆಲ್ಲ ಎಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀರಾ, ಎರಡು ಮಾಡ್ಕೊಂಡು ಇಬ್ಬರು ಒಂದೊಂದು ತಿನ್ಬೋದು. ಅದಕ್ಕೆ ಒಬ್ರೊಬ್ರಿಗೆ ಒಂದೊಂದು ಪಿಜ್ಜಾ. ಅದರಲ್ಲಿ ಕಿತ್ಕೊಂಡು ತಿನ್ನೋದೆಲ್ಲ ಏನಿಲ್ಲ, ನೆಮ್ಮದಿಯಾಗಿ ತಿನ್ನೋಣ ಆನಂದವಾಗಿ. ಎಸ್ ತುಂಬ ಚೆನ್ನಾಗಣ. ನಾನು ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ನೀನಾದರೆ ಕೆಚಪ್ ಹಾಕೋತೀಯ, ನನಗೆ ಬೇಡ, ಇಷ್ಟೇ ಸಾಕು ನನಗೂ. ಇದೇ ಓವರ್ಲೋಡು. ತುಂಬ ಟೇಸ್ಟ್ ಚೆನ್ನಾಗಿದೆ, ಪರ್ಫೆಕ್ಟ್ ಇದೆ. ಶಬಾಸ್, ಫಸ್ಟ್ ಟೈಮ್ ಮಾಡಿದ್ದು ನಾನು ಸಕ್ಸಸ್ಸು. ನಾನು ಮಾಡಿದೆ ಪಿಜ್ಜಾ. ಸಖತ್ತಾಗಿದೆ, ಸಖತ್ತಾಗಿದೆ. ಶಬಾಷ್, ಸೂಪರ್. ಫಸ್ಟ್ ಟೈಮ್ ಮಾಡಿದ್ದು, ಏನಾದರೂ ಫ್ಲಾಪ್ ಆಗುತ್ತೋ ಅಂತ ಸ್ವಲ್ಪ ಭಯ ಇತ್ತು ನನಗೆ. ಬಟ್ ರಶ್ಮಿ, ಪಿಜ್ಜಾ ಬೇಸ್ ಮಾತ್ರ ಸಖತ್ ಕ್ರಿಸ್ಪಿ ಆಗಿದೆ. ನಾನು ಸ್ಪೆಷಲಿ ಬಟರ್ ಹಾಕಿದ್ದಕ್ಕೆ, ಬಟರ್ ಹಾಕಿ ಚೆನ್ನಾಗಿ ಬೆಣ್ಣೆ ಹಾಕಿದ್ದೆ ನಾನು ಎರಡಕ್ಕೂ. ಆ್ಯಕ್ಚುಲಿ ಈ ಥರ ಪಿಜ್ಜಾನೇ ನಾನು ವಿಜಯನಗರಲ್ಲಿ ನಮ್ಮ ಅಮ್ಮನ ಕರ್ಕೊಂಡೋಗಿ ತಿನ್ಸುವೆ ಯಾವಾಗ. ಸೇಮ್ ಹೀಗೆ ಟೇಸ್ಟ್ ಇರ್ತಿತ್ತು. ಸೊ ಸೇಮ್ ಟೇಸ್ಟ್ ಬಂದಿದೆ. ನೀವು ಡಾಮಿನೋಸ್ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿ, ಅವ್ರದ್ದು ಬೇಸ್ ಬೇರೆ ಇರುತ್ತೆ. ನಾವು ಮನೇಲಿ ಮಾಡ್ಕೊಂಡಿರೋದಲ್ಲ, ಸೂಪರ್ ಅದ. ನಾರ್ ಅವ್ರದ್ದು ಬೇಸ್ ಏನಿದೆ ಅಲ್ಲ, ಪಿಜ್ಜಾ ಸಾಸು ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಸ್ಟ್ ಕ್ಲಾಸಾಗಿ ಬಂದಿದೆ ಪಿಜ್ಜಾ. ಯಮ್ಮಿ. ಎಸ್, ಮಾಡ್ಕೊತೀನಿ. ಚಿಕನ್ ಹಾಕ್ಕೊಂಡು ಮಾಡ್ಬೋದು. ಚಿಕನ್ ಪಿಜ್ಜಾ ಆಗುತ್ತೆ, ಮಸ್ತಾಗಿದೆ. ಪೀಸ್ 150ರಿಂದ 180 ರೂಪಾಯಿ ಕೊಡ್ಬೋದು ಈ ಪಿಜ್ಜಾಗೆ. ಆ ಪನ್ನೀರ್ ಮ್ಯಾರಿನೇಟ್ ಮಾಡಿದ್ನಲ್ಲ, ಮಸ್ತಾಗಿರ್ತೈತೆ ಮಸಾಲೆ. ಹಂಗೆ ಹಾಕಿದ್ರೆ ಮಜಾ ಇರಲ್ಲ, ಮ್ಯಾರಿನೇಟ್ ಮಾಡಿ ಹಾಕಬೇಕು. ಪರ್ಫೆಕ್ಟ್. ಒಂದು ಚೂರು ಏನು ಎಕ್ಸ್ಟ್ರಾ ಬೇಡ, ಪರ್ಫೆಕ್ಟ್ ಆಗಿದೆ. ಹಿಂಗೆ ಅಡುಗೆ ಮಾಡ್ತಾಯಿದ್ರೆ ನಾನು ಒಂದು ಹೋಟ್ಲು ಕೆಫೆನ ಇಡ್ಬೋದು.